ಮನೆ ಹೊರಗಡೆಯಿಂದ ಮಾತ್ರ ಅಲ್ಲ, ಒಳಗಡೆಯಿಂದನೂ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಇಂಟೀರಿಯರ್ಸ್, ಒಳ್ಳೆ ಟೇಸ್ಟ್ ನಿಮ್ದು. ಅದಕ್ಕೆ ಸರಿಯಾಗಿ ಮನೆ ತುಂಬ ಜನ ಇದ್ರೇನೆ ಅದು ಮನೆ ಅಂತ ಅನ್ನಿಸ್ಕೊಳ್ಳೋದು. ಇಲ್ಲದೆ ಹೋದರೆ ಬರೀ ಬಿಲ್ಡಿಂಗ್ ಆಗಿರುತ್ತೆ ಅಷ್ಟೇ ಅಲ್ವಾ? ನಿಜ ಮೇಡಮ್. ಬರೀ ಗೋಡೆಗಳನ್ನ ಕಟ್ಟಿಸಿ ಕಿಟಕಿ ಬಾಗಿಲು ಇಷ್ಟು ಮಾತ್ರ ಇಡಿಸ್ಬಿಟ್ರೆ ಮನೆ ಅಂತ ಅನ್ನಿಸ್ಕೊಳ್ಳಲ್ಲ. ನಮ್ಮವರು ಅಂತ ಯಾರಿದಾರೋ ಅವರೆಲ್ಲರೂ ನಮ್ಮ ಜೊತೆ ಇದ್ದಾಗಲೇ ಅದು ಮನೆ ಅಂತ ಅನ್ನಿಸ್ಕೊಳ್ಳೋದು. ನಿಜ. ಇವತ್ತು ನಾನು ಮನೆ ಒಳಗಡೆ ಬರ್ತಿದ್ದ ಹಾಗೆ ನಿಮ್ಮ ಫ್ಯಾಮಿಲಿನೆಲ್ಲ ನನಗೆ ಪರಿಚಯ ಮಾಡಿಸಿದ್ರಿ. ಅವರನ್ನು ಹೊರತುಪಡಿಸಿ ಒಂದಷ್ಟು ಜನ ಇದ್ದರು. ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಂತ ನನಗನ್ನಿಸ್ಲಿಲ್ಲ. ಆದರೆ ಅವ್ರಿಗೂ ನಿಮಗೂ ಏನೋ ಒಂದು ಆಳವಾದ ಆಪ್ತವಾದ ಬಾಂಧವ್ಯ ಇದೆ ಅಂತ ಅನ್ನಿಸ್ತು. ಹೌದು ಮೇಡಮ್. ಫ್ಯಾಮಿಲಿ ಅಂದರೆ ಬರೀ ರಕ್ತ ಸಂಬಂಧ ಆಗಬೇಕು ಅಂತ ಏನೂ ಇಲ್ವಲ್ಲ. ಯಾರು ಬೇಕಾದರೂ ನಮ್ಮವ್ರು ಆಗ್ಬೋದು. ಜಾತಿ ಅಂತಸ್ತು ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಒಳ್ಳೆ ಮನಸ್ಸು, ಒಬ್ಬರ ಕಷ್ಟಕ್ಕೆ ಇನ್ನೊಬ್ರು ಆಗಬೇಕು ಅನ್ನೋದು ಅಷ್ಟು ಸಾಕಲ್ವಾ? ಅವರೆಲ್ಲ ನಮ್ಮವರೇ ಮೇಡಮ್. ಅದು ಒಂದಷ್ಟು ವರ್ಷ ಕಾರಣಾಂತರಗಳಿಂದ ನಾವು ಈ ಮನೆಯಿಂದ ಆಚೆ ಹೋಗಬೇಕಾಗಿ ಬಂತು. ಅಜ್ಞಾತವಾಸದಲ್ಲಿದ್ದೆ, ವನವಾಸದಲ್ಲಿದ್ದೆ. ಆಗ ಒಂದಷ್ಟು ದಿವಸ ನಾನು ವಠಾರದಲ್ಲಿದ್ದೆ. ಇವರೆಲ್ಲ ಅಲ್ಲಿಯವರು, ನೆರೆಹೊರೆ, ಮನೆ ಕೊಟ್ಟು ಓನರು. ಹೀಗೆ ಒಂದು ಗಾಢವಾದ ಸಂಬಂಧ ಬೆಳೀತು. ಒಂದು ಪ್ರೀತಿ ಇತ್ತು, ಈಗಲೂ ಇದೆ, ಮುಂದೇನೂ ಹಾಗೆ ಮುಂದುವರಿಯುತ್ತೆ. ನಾನು ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದವರು ನಿಜವಾದ ಅರ್ಥದಲ್ಲಿ ಸಂಬಂಧಿಕರು. ಅವರನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ ಮೇಡಮ್? ಸಾಧ್ಯನೇ ಇಲ್ಲ. ಒಳ್ಳೆ ಮಾತು ಹೇಳಿದ್ರಿ. ಮುಂದಕ್ಕೆ ಹೋಗೋರು ಹಿಂದಿಂದನ್ನ ನಮಗೆ ಯಾಕೆ ಬೇಕು ಅಂತ ಅಲ್ಲೇ ಬಿಟ್ಟು ಹೋಗುವಂಥ ಕಾಲ ಇದು. ಅಗತ್ಯ ಬಿದ್ದಾಗ, ಅವಶ್ಯಕತೆ ಇದ್ದಾಗ ಮಾತ್ರ ಕಾಂಟ್ಯಾಕ್ಟು, ಮಾತುಕತೆ, ಸೌಹಾರ್ದತೆ, ಕಾನ್ವರ್ಸೇಷನ್ನು ಎಲ್ಲ. ಇಲ್ಲ ಅಂತಂದರೆ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು. ಇಂಥ ಕಾಲದಲ್ಲಿ ನೀವು ಈ ಆಪ್ತತೆಯನ್ನು, ಈ ಬಾಂಧವ್ಯನ, ನಿಮ್ಮ ಬೇರನ್ನು ಮರಿದೆ ಉಳಿಸ್ಕೊಂಡು ಬಂದಿದ್ದೀರಾ ಅಂತಂದರೆ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಮೇಡಮ್. ಇದು ಒಂದು ಅಮೂಲ್ಯವಾದ ಗುಣ. ಈ ಗುಣನ ಯಾವತ್ತೂ ಕಳ್ಕೋಬೇಡಿ. ಅದನ್ನು ಕಳ್ಕೊಂಡ್ರೆ ಇನ್ನೇನು ಉಳಿಯುತ್ತೆ ಮೇಡಮ್? ನಮ್ಮತನ ಕಳ್ಕೊಂಡ್ರೆ ಇದ್ದೂ ಇಲ್ದ ಹಾಗೆ ಅನ್ನೋದು ನನ್ನ ಭಾವನೆ. ನಾನು ಎಷ್ಟೇ ಮುಂದಕ್ಕೆ ಹೋದರೂ ಹಿಂತಿರುಗಿ ನೋಡಿದಾಗ ನಮ್ಮವರು ಅಂತಿರಬೇಕು. ಆಗಲೇ ನನಗೆ ನೆಮ್ಮದಿ. ನಾವು ನಡೆದು ಬಂದ ದಾರಿನ ಮರೆತ ದಿನ ನಾನು ನನ್ನನ್ನೇ ಮರೆತ ಹಾಗೆ. ಸಂಬಂಧ ಅನ್ನೋದು ದುಡ್ಡಿಂದ ಬರೋದಲ್ಲ ಅಲ್ವಾ ಮೇಡಮ್? ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಬರೋದು. ದುಡ್ಡಿಂದ ಗಳಿಸಿದ ಬಾಂಧವ್ಯ ದುಡ್ಡಿಗಷ್ಟೇ ಸೀಮಿತವಾಗಿರುತ್ತೆ. ಅದನ್ನು ಹೊರತುಪಡಿಸಿ ನಿಜವಾದ ಬಾಂಧವ್ಯ ಆಗೋದು ಗುಣಗಳಿಂದ ಗಳಿಸಿರುವಂಥದ್ದು. ನಿಮ್ಮ ಈ ಆಪ್ತರೆಲ್ಲ ಅಂಥವರು. ಅದಕ್ಕೆ ಅವರು ನಿಮಗೆ ಸದಾ ಕಾಲ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರ್ತಾರೆ. ನಿಮ್ಮ ಎಲ್ಲ ಆಗು ಹೋಗುಗಳಲ್ಲೂ ಕೂಡ ಭಾಗಿಯಾಗಿರ್ತಾರೆ. ಇದು ನಾವು ನೋಡುವಂಥ ಕೆಲವು ಒಳ್ಳೆಯ ಗುಣಗಳಲ್ಲಿ ಒಂದು. ಪ್ರಪಂಚದಲ್ಲಿ ಇನ್ನೂ ಒಳ್ಳೆತನ ಇದೆ ಅಂತ ಹೇಳೋದಕ್ಕೆ ನೀವು ಒಂದು ಉದಾಹರಣೆ. ತುಂಬ ಗಂಭೀರ ಆಗೋಯ್ತು ನಮ್ಮ ಮಾತುಕತೆ. ನಂಗೆ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ? ನೀವು, ನಿಮ್ಮ ಕುಟುಂಬದವರು ಎಲ್ಲ ನನ್ನನ್ನು ನಿಮ್ಮ ಫ್ಯಾಮಿಲಿಯಲ್ಲೇ ಒಬ್ಳು ಅನ್ನೋ ಥರ ನೋಡಿದ್ದೀರಾ. ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟು ಗೌರವ ಕೊಟ್ರಿ. ತುಂಬ ಖುಷಿ ಆಯಿತು. ನನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ನಿಮ್ಮೆಲ್ರಿಗೂ ಸದಾ ಕಾಲ ಒಂದು ಸ್ಪೆಷಲ್ ಸ್ಥಾನ ಇದ್ದೇ ಇರುತ್ತೆ. ಧನ್ಯೋಸ್ಮಿ ಮೇಡಮ್. ನಿಮ್ಮೆಲ್ಲರ ಮನಸ್ಸು ಇದಕ್ಕಿಂತ ಸಿಹಿಯಾಗಿದೆ. ಅಪ್ಪಿ, ಈ ಮನೆ ಮತ್ತೆ ನೋಡೋದಕ್ಕೆ, ಇಲ್ಲಿ ಬರೋದಕ್ಕೆ ತುಂಬ ಸಂತೋಷ ಆಗುತ್ತೆ ಕಣೆ. ಈ ಮನೆ ಹೀಗೆ ಜನ ತುಂಬಿರಬೇಕು, ಕಳ್ಕಳೆಯಾಗಿರ್ಬೇಕು. ಅರೆ, ಯಾಕೆ ನಿಂತ್ಕೋತೀರಾ? ಕೂತ್ಕೊಳ್ಳಿ. ಈ ಫಾರ್ಮ್ಯಾಲಿಟೀಸ್ ಎಲ್ಲ ಯಾಕೆ? ನಾವೆಲ್ಲರೂ ಒಂದೇ ಮನೆಯವರಲ್ಲ. ಅದೆಲ್ಲ ಏನೇ ಇರಲಿ, ನೀವು ಹಿರಿಯರು, ಈ ಮನೆ ಯಜಮಾನಿ ನೀವು. ನಾವು ಕೊಡೋ ಮರ್ಯಾದೆ ಕೊಡಲೇಬೇಕಲ್ಲ. ಆ ಗೌರವಕ್ಕೆ ನಾನು ಯೋಗ್ಯಳಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನೀವೆಲ್ಲವನ್ನೂ ಒಳ್ಳೆಯದೇ ಮಾಡಿದ್ದೀರಾ, ಆದರೆ ನಿಮ್ಗದು ಗೊತ್ತಾಗ್ತಾ ಇಲ್ಲ ಅಷ್ಟೆ. ನನ್ನ ಮಕ್ಕಳು ಈ ಮನೆಗೆ ಸೇರೋದಕ್ಕೆ ನೀವೇ ಕಾರಣ ಅಲ್ವಾ?
ನೀವು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರೋ ನನಗೆ ಗೊತ್ತಿಲ್ಲ, ಆದರೆ ಆಗೋದೆಲ್ಲ ಒಳ್ಳೆಯದೇ ಆಗಿದೆ. ನೀವೇನೇ ಯೋಚನೆ ಮಾಡಬೇಡಿ, ಹಳೇದು ಯಾವುದು ನಮ್ಮ ಮನಸ್ಸಲ್ಲಿಲ್ಲ. ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ಮಂದಾಕಿನಿಯವರೇ. ನಿಮಗೆಲ್ಲ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ನಿಮ್ಮನ್ನು ಕೀಳಾಗಿ ನಡೆಸ್ಕೊಂಡಿದ್ದೀನಿ. ಅದು ನಿಮಗೆ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ನಡ್ಕೊಂಡ್ರಿ. ಹಣ ಇದ್ರೆ ಮನುಷ್ಯ ದೊಡ್ಡವನು ಅಂತ ಅಂದ್ಕೊಂಡಿದ್ದೆ. ಮನುಷ್ಯತ್ವನೇ ದೊಡ್ಡದು ಅಂತ ನನಗೀಗ ಅರ್ಥ ಆಗಿದೆ. ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ಹಳೆದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗತ್ತೆ. ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ಸುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಶಕುಂತಲ ಅವರೇ, ನೋಡಿ, ಆಗ ತಪ್ಪಾಗಿರ್ಬೋದು, ಆದರೆ ಈಗೆಲ್ಲ ಸರಿಯಾಗಿದೆ. ಕಹಿ ಅನ್ನೋದು ನಮ್ಮ ಯಾರ ಮನಸ್ಸಲ್ಲೂ ಇಲ್ಲ. ನಿಮ್ಮನ್ನು ಯಾರೂ ನಾವು ಬೇರೆ ಥರ ನೋಡ್ತಾನೇ ಇಲ್ಲ. ನಾವೆಲ್ಲ ಒಂದೇ ಮನೆಯವರು. ನಮ್ಮ ಮಧ್ಯೆ ಇದೆಲ್ಲ ಬೇಕಾ? ದಯವಿಟ್ಟು ನಮ್ಮನ್ನು ಕ್ಷಮೆ ಕೇಳಬೇಡಿ ಪ್ಲೀಸ್. ಅದು ನಿಮ್ಮ ಒಳ್ಳೆತನ. ಆದರೆ ಅದು ಯಾವುದೂ ನನ್ನ ಕೈಯಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ನನ್ನ ಸಮಾಧಾನಕ್ಕಾದರೂ ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ. ಕ್ಷಮೆ ಕೇಳೋ ಮಟ್ಟಿಗೆ ನಾವು ಯಾರೂ ದೂರ ಆಗಿಲ್ಲ. ಇನ್ನೂ ಎಲ್ಲರೂ ಒಟ್ಟಿಗೆ ಇದ್ದೀವಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಮಾಡಿರೋ ತಪ್ಪಿಗೆ ಈಗ ಬೆಲೆ ತೀರ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಆ ನೋವು ಅನುಭವಿಸ್ತಾ ಇದ್ದಾರೆ. ನಾನು ಮಾಡಿರೋ ಪಾಪ ಇರಬೇಕು. ನನ್ನ ಮಕ್ಕಳಿಗೆ ಯಾರಿಗೂ ಮಕ್ಕಳೇ ಆಗ್ತಾ ಇಲ್ಲ. ನನ್ನ ವಂಶ ಇಲ್ಲೇ ನಿಂತೋಗತ್ತೆ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ನಿಮಗೆ ನೀವೇ ಶಿಕ್ಷೆ ಯಾಕೆ ಕೊಟ್ಕೋತಾ ಇದ್ದೀರಾ? ಆಗೋಗಿದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಮಕ್ಕಳು ಬರೀ ನಿಮ್ಮ ಮಕ್ಕಳಲ್ಲ ಅಲ್ವಾ, ಅವ್ರು ನಮ್ಮ ಮಕ್ಕಳು ಕೂಡ. ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋ ನೋವು ನಮಗೂ ಇದೆ. ಕೆಲವು ಸಲ ತಪ್ಪು ಯಾರ್ದು ಅಂತ ಗೊತ್ತಾಗೋದಿಲ್ಲ, ಆದರೆ ಎಲ್ಲರೂ ನೋವು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ನೀವೇ ಕಾರಣ ಅಂತ ಅನ್ಕೋಬೇಡಿ ಪ್ಲೀಸ್. ಶಕುಂತಲಾ, ಎಷ್ಟೋ ವರ್ಷದ ಮೇಲೆ ನಾವೆಲ್ಲ ಈ ಮನೇಲಿ ಸೇರಿದ್ದೀವಿ, ಪೂಜೆ ಮಾಡಿದ್ದೀವಿ. ಇವತ್ತು ಕಣ್ಣೀರು ಬೇಡ. ನಮ್ಮ ಮಕ್ಕಳಿಗೆ ಮಕ್ಕಳಾಗತ್ತೆ, ಖಂಡಿತ ಆಗತ್ತೆ. ದೇವರು ತಡ ಮಾಡ್ಬೋದು, ಆದರೆ ನಮ್ಮ ಕೈ ಬಿಡಲ್ಲಮ್ಮ. ಅಪೇಕ್ಷಾ,